is Bangalore Headlines, your source for the latest news. ಕಳೆಗ ಏಪ್ರಿಲ್ 1ನೇ ತಾರೀಕು ಬಿದ್ದಿದೆ. ಈ ಬಾರಿ ಏನು ವಿಶೇಷ ಅಂದರೆ ನಮ್ಮ ಸನ್ಮಾನ್ಯ ಮುಜರಾಯಿ ಸಚಿವರಾದ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರು ಏನು ಮಾಡಿದ್ದಾರೆ, ಈ ಬಾರಿ ಭಾಳ ವಿಜೃಂಭಣೆಯಿಂದ ಕರಗ ನಡಿಬೇಕಂತ ವಿಶ್ವವಿಖ್ಯಾತ ಕರಗವನ್ನು ದಸರಾ ರೀತಿಯಲ್ಲಿ ಯಾವ ರೀತಿ ವಿಜೃಂಭಣೆಯಿಂದ ಮಾಡ್ತೀವೋ ಅದೇ ರೀತಿ ಇಲ್ಲಿ ಸಹ ವಿಜೃಂಭಣೆಯಿಂದ ಮಾಡಬೇಕಂತ ಕರಗ ಎಲ್ಲೆಲ್ಲಿ ಸಂಚಲನೆ ಆಗುತ್ತೋ ಅಲ್ಲಿ ಪ್ರತಿ ಜಾಗದಲ್ಲೂ ಭಾಳ ವಿಜೃಂಭಣೆಯಿಂದ ದೀಪದ ಅಲಂಕಾರ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಏನು ಕರಗಕ್ಕೆ ಖರ್ಚು ವೆಚ್ಚಗಳನ್ನೆಲ್ಲ ತಾವೇ ಸ್ವಂತ ಅವರೇ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವರು ಯಾವುದೇ ಕುಂದುಕೊರತೆಗಳು ಬರಬಾರ್ದಂಥ ದೇವಸ್ಥಾನದಲ್ಲಿ ಯಾವುದಕ್ಕೂ ಯಾವುದೇ ಖರ್ಚು ವೆಚ್ಚಗಳಿಗೆ ಏನು ತೊಂದರೆ ಆಗಬಾರ್ದು, ಜಾತ್ರೆ ಭಾಳ ಸುಸೂತ್ರವಾಗಿ ನಡಿಬೇಕು. ಮತ್ತು ಈ ಏನು ನಮ್ಮ ಕರಗ ಇದೆ ಅದು ಐತಿಹಾಸಿಕ ಕರಗ, ಇನ್ನೂ ಭಾಳ ವಿಜೃಂಭಣೆಯಿಂದ ವಿಶ್ವವಿಖ್ಯಾತವಾಗಿದೆ. ಇದನ್ನು ರಾಜ್ಯ ಮಟ್ಟದಲ್ಲಿ ನಮ್ಮ ಏನು ನಾಡಹಬ್ಬ ದಸರಾ ಥರ ಗುರುತಿಸ್ಕೊಂಡಿದೆ. ಅದೇ ರೀತಿಯಲ್ಲಿ ಇಲ್ಲೂ ಸಹ ಭಾಳ ವಿಜೃಂಭಣೆಯಿಂದ ಮಾಡಬೇಕಂತ ಮಾನ್ಯ ಸರ್ಕಾರದವರು, ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ರಾಮಲಿಂಗ ರೆಡ್ಡಿ ಸಾಹೇಬರು, ಮತ್ತು ನಮ್ಮ ಚಿಕ್ಕಪೇಟೆ ಶಾಸಕರಾದ ಉದಯ್ ಗಡಾಚಾರ್ ಅವರು, ಮತ್ತು ನಮ್ಮ ಶಾಸಕರ ಮಗರಾದ ಆರ್ ವಿ ದೇವರಾಜರ ಮಗರಾದ ಯುವರಾಜರವರು ಭಾಳ ಮುತುವರ್ಜಿಯಿಂದ ಈ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವಸ್ಥಾನಕ್ಕೆ ಯಾವುದೇ ರೀತಿ ತೊಂದರೆಗಳಾಗದಂತೆ ಈ ಬಾರಿ ಕರಗ ನಡೆಸಬೇಕಂತ ಅವರೆಲ್ಲ ಚಿಂತನಾ ಮಂಥನ ಕಾರ್ಯಕ್ರಮದಲ್ಲಿ ನಡೆಸಿ ಈಗಾಗಲೇ ಭಾಳ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಈ 1ನೇ ತಾರೀಕು ಬುಧವಾರ ರಾತ್ರಿ ವಿಶ್ವವಿಖ್ಯಾತ ಧರ್ಮರಾಯ ಸ್ವಾಮಿ ದೇವಾಲಯದ ಕರಗ ಶಕ್ತ್ಯೋತ್ಸವ ಮತ್ತು ದ್ರೌಪದಿ ಅರ್ಜುನ ಸ್ವಾಮಿಗಳ ಬ್ರಹ್ಮರಥೋತ್ಸವ ಇದೆ. ಭಕ್ತಾದಿಗಳು ಎಲ್ಲ ಬಂದು ಈ ದಿವ್ಯ ದರ್ಶನವನ್ನು ಪಡೆದು ಈ ಕರಗ ಶಕ್ತ್ಯೋತ್ಸವದಲ್ಲಿ ಯಶಸ್ವಿಯಾಗಿ ಭಾಗವಹಿಸಲು ನೀವೆಲ್ಲ ಬಂದು ತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. Subscribe channel for latest update.